ನಿಖಿತ್ ಅವರೇ, ಮೋದಿ ಅವರು ಇನ್ನೊಂದು ಮಾತನ್ನ ಪ್ರಸ್ತಾಪ ಮಾಡಿದ್ರು. ವಿರೋಧ ಪಕ್ಷವಾಗಿ ಸಂಸತ್ನಲ್ಲಿ ಕೂಡ್ಲಿ ಅಂತ ಹೇಳಿ ನಾವು ಬಯಸ್ತೀವಿ, ಆದ್ರೆ ಇವರು ದೇಶದ ವಿರೋಧಿ ಆಗ್ಲಿಕ್ಕೆ ಹೊರಟಿದ್ದಾರೆ. EVM ಮಷಿನ್ ಬಗ್ಗೆ ಮಾತನಾಡ್ತಾ ಚುನಾವಣಾ ಪ್ರಕ್ರಿಯೆ ಬಗ್ಗೆನೆ ಜನರಲ್ಲಿ ಅಪನಂಬಿಕೆ ಮೂಡಿಸೋ ಪ್ರಯತ್ನ. ಇದು ದೇಶದ ವಿರೋಧ. ಆಧಾರ್ ಕಾರ್ಡ್ ತರ್ಲಿಕ್ಕೆ ಹೋದಾಗ್ಲೂ ವಿರೋಧ ವ್ಯಕ್ತಪಡಿಸ್ತಾರೆ. ನಾಗರಿಕತೆ ಒಳಗ್ ಬಂದವ್ರಿಗೂ ಕೊಡ್ತೀವಿ ಅಂತ ನಾವು ಹೇಳಿದ್ರೆ ಅದ್ರ ಬಗ್ಗೆನೂ ಅನುಮಾನ. ಇವತ್ತು ಜನರು ಕೊಟ್ಟಿರುವ ಆದೇಶದ ಬಗ್ಗೆ ಕೂಡ ಅಪನಂಬಿಕೆ ವ್ಯಕ್ತಪಡಿಸಿ ಜನರ ಆದೇಶಕ್ಕೆ ವಿರುದ್ಧವಾಗಿ ನಿಂತು ದೇಶದ ವಿರುದ್ಧವಾಗಿ ನಿಂತಿದ್ದಾರೆ ಕಾಂಗ್ರೆಸ್ನವರು. ಇದು ಮೋದಿ ಅವರ ಸ್ಟೇಟ್ಮೆಂಟ್, ನನ್ನ ಪ್ರಶ್ನೆ ಅಲ್ಲ. ಅದಕ್ಕೆ ನಿಮ್ಮ ಉತ್ತರ ಪ್ರಕಾರ ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಏನದು. ಒಂದು, ಆಧಾರ್ ಕಾರ್ಡ್ ಅನ್ನು ವಿರೋಧ, EVM ಮಷಿನ್ ಅನುಮಾನಿಸ್ತಾರೆ, ಜನರ ಇವತ್ತಿನ ತೀರ್ಪು, ಆಮೇಲೆ UCC, ಆಮೇಲೆ ಅಷ್ಟೇ. ಈಗ ನಾನು ಹೇಳ್ತೀನಿ, ಆಧಾರ್ ಕಾರ್ಡ್ ಅನ್ನ ಮೊದಲಿಗೆ ವಿರೋಧ ಮಾಡಿದವರು ನರೇಂದ್ರ ಮೋದಿ ಅವರು. ಆಧಾರ್ ಕಾರ್ಡ್ ಅನ್ನ ಜಾರಿಗೊಳಿಸಬೇಕು ಅಂತ ಹೊರಟವರು ಅವತ್ತು ಮನಮೋಹನ್ ಸಿಂಗ್ ಅವರು. ಅವತ್ತು ಅವ್ರ ಬಗ್ಗೆ ಅಪಪ್ರಚಾರಗಳನ್ನು ಮಾಡಿ ಆಧಾರ್ ಕಾರ್ಡ್ ಅನ್ನ ಈ ದೇಶದ ಗೌಪ್ಯತೆಯನ್ನ ಮಾರುವಂತ ಷಡ್ಯಂತ್ರ ಅನ್ನುವ ಸುಳ್ಳುಗಳನ್ನ ಸಮಾಜದ ನಡುವೆ ಬಿತ್ತಿ ಅದನ್ನ ಅಪಮಾನಿಸಿದವರೇ ಮಾನ್ಯ ನರೇಂದ್ರ ಮೋದಿ ಅವರು, ನಂಬರ್ 1. ಮತ್ತು ಅವರು ಏನೋ ಇನ್ಯಾವ್ದು ಹೇಳಿದ್ರೆ EVM ಮಿಷಿನಿನ ಬಗ್ಗೆ, EVM ಕ್ಯಾನ್ ಬಿ ಟ್ಯಾಂಪರ್ಡ್ ಅನ್ನುವ ಪುಸ್ತಕವನ್ನ ಬರೆಸಿ EVM ಬಗ್ಗೆ ಮೊದಲು ಅನುಮಾನವನ್ನು ವ್ಯಕ್ತಪಡಿಸಿದವರೇ ಬಿಜೆಪಿಯವರು. ಈ ಮಾತಿಗೆ ನಿಮಗೆ ಸಾಕ್ಷಿ ಬೇಕಾ? ಗೂಗಲ್ ಮಾಡಿ, ಈ ಕ್ಷಣ ಓಪನ್ ಮಾಡಿ ನೋಡಿ. EVM ಬಗ್ಗೆ ಅನುಮಾನವನ್ನ ಸಮಾಜದಲ್ಲಿ ಹಂಗಲ್ಲ, EVM ಮೇಲೆ ಜನರ ಮೇಲೆ EVM ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮಾಡಿ ಅದರ ಬಗ್ಗೆ ಪುಸ್ತಕಗಳನ್ನು ಬರೆದು ಅದರ ಬಗ್ಗೆ ಪ್ರಚಾರ ಮಾಡಿ ಅನುಮಾನ ಮಾಡಿಸಿದವರೇ ಬಿಜೆಪಿಯವರು. ಹಾಗಾದ್ರೆ ಬಿಜೆಪಿಯವರು ದೇಶದ್ರೋಹಿಗಳ? ಆಧಾರ್ ಕಾರ್ಡಿನ ಬಗ್ಗೆ ಕೆಟ್ಟದಾಗಿ ಚೀಪಾಗಿ ಮಾತನಾಡಿದಂತ ನರೇಂದ್ರ ಮೋದಿ ಅವರು ಅವತ್ತು ಮಾತನಾಡಿದ್ರಲ್ಲ, ಹಾಗಾದ್ರೆ ಅವತ್ತು ಅವರು ಮಾತನಾಡಿದಾಗ ದೇಶ ಪ್ರೇಮಿ, ಇವತ್ತು ಇವರು ದೇಶ ಪ್ರೇಮಿಗಳು ಅಂತ ದೇಶದ್ರೋಹಿಗಳ ಇವರು? ಈ ರೀತಿಯಾದ ವಿಷಯಗಳನ್ನ ಡೈವರ್ಟ್ ಮಾಡೋದೇ ನರೇಂದ್ರ ಮೋದಿ ಅವರ ಸ್ಟ್ರೆಂತ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ಚರ್ಚೆ ಏನ್ ಮಾಡ್ತಾ ಇದೀವಿ, ಮೋದಿಜಿ ಅವರು ಯಾಕೆ ಜನ ಅಧಿಕಾರಕ್ಕೆ ತಂದ್ರು? ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ರು. ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತದ ದುಡ್ಡಿದೆ, ದುಡ್ಡೆಲ್ಲ ವಾಪಸ್ ತಗೊಂಡು ಬಂದ್ಬಿಡ್ತೀನಿ ಅಂತಂದ್ರು. ಸ್ಪೆಷಲ್ ಟ್ರ್ಯಾಕ್ ಕೋರ್ಟ್ ಗಳನ್ನ ಮಾಡಿಬಿಟ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ಭ್ರಷ್ಟರನ್ನೆಲ್ಲ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಬಿಜೆಪಿ ಒಳಗಡೆ ಗೆದ್ದಿರುವಂತ, ಕಳೆದ ಬಾರಿ ಗೆದ್ದಂತ ಎಂಪಿಗಳಲ್ಲಿ ಸ್ಟ್ರೈಕ್ ಮಾಡಿದವರು ನೀವೇ ಅಲ್ವೇ? ನೀವು ಮಾತಾಡುವಾಗ ಎಷ್ಟು ಗಂಭೀರವಾಗಿ ಕೂತ್ಕೊಳ್ತೀನಿ ಅನಿಲ್, ನೀವು ಮಾತಾಡುವಾಗ ಎಷ್ಟು ಗಂಭೀರವಾಗಿ ಕೇಳಿಸ್ಕೊತೀನಿ. ನಾವು ಮಾತಾಡುವಾಗ ಯಾಕೆ ಮಧ್ಯದಲ್ಲಿ ಮಾತನಾಡಿ? ಬನ್ನಿ ವಿಷಯಕ್ಕೆ ಬನ್ನಿ. ಯಾರನ್ನ ಜೈಲಿಗೆ ಕಳಿಸಿದಿರಿ ನೀವು? ಕಳೆದ ನಿಮ್ಮ ಪಾರ್ಲಿಮೆಂಟ್ ನಲ್ಲಿ 44% MPಗಳ ಮೇಲೆ ಕ್ರಿಮಿನಲ್ ಕೇಸ್ ಇತ್ತು, ಇರಲಿಲ್ವಾ? ಸೀರಿಯಸ್ ಕ್ರಿಮಿನಲ್ ಚಾರ್ಜಸ್ ಇತ್ತು. ಕೇಳಿ ಸರ್, ಗೊತ್ತಿರ್ಲಿ ನಿಮ್ಗೆ, ಬೀದಿಗೆ ಬಂದವರೇ ನೀವು. ದಯಮಾಡಿ ಒಬ್ರಾದ್ಮೇಲೆ ಒಬ್ರು ಹೇಳುವ ಸದ್ಗುಣವೇ ಇಲ್ಲ. ಮುಗಿಸಿ. ನಿಮಗೆ ಒಂದು ಮಾಹಿತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು 44% ಜನಗಳ ಮೇಲೆ, ಪಾರ್ಲಿಮೆಂಟೇರಿಯನ್ಸ್ ಮೇಲೆ ಮತ್ತು ಅವರೊಳಗಡೆ ಅತಿ ಹೆಚ್ಚು ಬಿಜೆಪಿಗರ ಮೇಲೆ ಇದೇನೋ ಸೆಕ್ಷುಯಲ್ ಹರಾಸ್ಮೆಂಟಿನ ಕೇಸ್ಗಳಿತ್ತು, ಮರ್ಡರ್ ಇತ್ತು, ಅಟೆಂಪ್ಟ್ ಮರ್ಡರ್ ಇತ್ತು, ಅಟೆಂಪ್ಟ್ ರೇಪ್ ಕೇಸ್ಗಳಿತ್ತು. ಅವ್ರು ಯಾರನ್ನು ಜೈಲಿಗೆ ಕಳಿಸ್ಲಿಲ್ಲಪ್ಪ. ಅತ್ಯಂತ ಬೇಸರದ ಸಂಗತಿ ಅಂದ್ರೆ, ನಿಖಿತ್ ಅವರೇ ನೀವು ಪ್ರಸ್ತಾಪ ಮಾಡಿದ್ರಿ ಅನ್ನೋ ವಿಚಾರ ಕೇಳ್ತೀನಿ. ಇವತ್ತು ಬೆಳಗ್ಗೆ ಓದಿದ ಆರ್ಟಿಕಲ್ 46% ನೂತನವಾಗಿ ಆಯ್ಕೆಯಾಗಿರುವ ಸಂಸದರ ಪೈಕಿ 46% ಸಂಸದರ ಮೇಲೆ ಕ್ರಿಮಿನಲ್ ಆರೋಪಗಳಿದೆ. ಬಿಜೆಪಿದೆಷ್ಟು, ಕಾಂಗ್ರೆಸ್ದೆಷ್ಟು ಪಟ್ಟಿ ಇದೆ ನನ್ನ ಹತ್ರ. ಬಟ್ ನಮ್ಮ ದೌರ್ಭಾಗ್ಯವೋ ಸೌಭಾಗ್ಯವೋ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೀವು ಅಪನಂಬಿಕೆ ಬಗ್ಗೆ ಮಾತನಾಡ್ತಿದ್ರಿ. ಪ್ರಶ್ನೆಗಳ ಬಗ್ಗೆ ನೀವು ಎತ್ತಿದ್ರ ಬಗ್ಗೆ ಬಹಳ ಮುಖ್ಯವಾದ ಪ್ರಶ್ನೆಗಳದು, ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಒಂದು, ಆಧಾರ್ ಈಗ ಅವರು ವಿರೋಧ ಮಾಡಿದ್ರು, ಇವರು ತಂದ್ರು, ಅದೆಲ್ಲ ಆಯಿತು. ಆದರೆ ಈಗ ಸಮಸ್ಯೆ ಇರೋದೇನಂತಂದ್ರೆ, ಆಧಾರನ್ನ ಬಳಸಿ, ಆಧಾರು ಒಂದು ಖಾಸಗಿಯಾಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥ ಅಂಶ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಈ ಬಿಜೆಪಿ ಸರ್ಕಾರದಲ್ಲಿ ಆಧಾರ್ನ ಬಳಸಿ, ಫೋನ್ಗಳನ್ನು ಬಳಸಿ, ಸ್ಪೈವೇರ್ಗಳನ್ನು ಉಪಯೋಗಿಸಿ ವಿರೋಧ ಪಕ್ಷದ ನಾಯಕರು, ಪತ್ರಕರ್ತರು, ಮುಖ್ಯವಾದ ಸಮಾಜದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮುಖ್ಯವಾಗಿರುವಂಥವ್ರು ಇಂಥವ್ರ ಮೇಲೆ ಸ್ಪೈ ಮಾಡ್ತಕ್ಕಂಥ ಬಹಳ ಪ್ರಮುಖವಾದಂಥ ಆರೋಪಗಳು ಬಂದಿದ್ದಾವೆ. ನಂಬರ್ 1. ನಂಬರ್ 2, ಆಧಾರ್ನ ಎಲ್ಲ ಮಾಹಿತಿಗಳನ್ನು ಖಾಸಗಿ ಕಂಪನಿಗಳಿಗೆ ವರ್ಗಾಯಿಸಿರ್ತಕ್ಕಂಥ ಅಂಶಗಳು ಬಂದಿದ್ದಾವೆ.
ಇದೆಲ್ಲ ಅಪಾಯಕಾರಿಯಾಗಿರ್ತಕ್ಕಂಥ ಅಂಶಗಳು. ಹೀಗಾಗಿ ಆಧಾರ್ ತಂದಿದ್ದೆಲ್ಲ ಸಮಸ್ಯೆ ಇರೋದು ಆಧಾರ್ನ ಬಳಸ್ತಿರೋಂಥ ಕಾರಣದಿಂದಾಗಿ ದೇಶದ್ರೋಹಿಗಳು ಯಾರು ಅಂತೇಳಿ ಗುರುತಚ್ಚಬೇಕಂತ ಕೆಲಸ ಇದೆ. ಈಗ ಬಿಜೆಪಿಯವರು ಈ ರೀತಿ ಜನರ ಖಾಸಗಿ ಮಾಹಿತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಸರಿ. ಡಿಜಿಟಲ್ ಸರ್ವೇಲೆನ್ಸ್ಗೆ ಸಂಬಂಧಪಟ್ಟಂತೆ ಅವರು ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಅಪಾಯಕಾರಿಯಾಗಿರ್ತಕ್ಕಂಥ ನಂಬರ್ 1. ಸೇರಿಸ್ಕೊಂಡು ಉತ್ತರ ಕೊಟ್ಬಿಡಿ. ಇಂಥ ಅನುಮಾನಗಳಿದ್ದಾಗ ಇದನ್ನು ಕೂಡ ಚುನಾವಣೆಯ ಪ್ರಚಾರದಲ್ಲಿ ಇನ್ನೊಂದು ಪಕ್ಷದ ವಿರುದ್ಧವಾಗಿ ಭಾಷಣದ ವಸ್ತುವಾಗಿ ಮಾತ್ರ ಮಾಡ್ಕೊಳ್ಳೋದಾ? ಅನುಮಾನಗಳಿದ್ದ ಸಂದರ್ಭದಲ್ಲಿ ಅಷ್ಟೇನಾ? ಹಾಗಾದ್ರೆ ವಿರೋಧ ಪಕ್ಷಗಳು ಒಳಗಡೆಯಲ್ಲಿ ಈ ವಿಚಾರಗಳ ಬಗ್ಗೆ ತುಂಬಾ ಮಾತಾಡಲಾಗ್ತಾ ಇದೆ. ಆದ್ರೆ ಮಾಧ್ಯಮಗಳು ಅದಕ್ಕೆ ಅಗತ್ಯವಾದಷ್ಟು ಬೆಲೆಯನ್ನ ಸಾಮಾನ್ಯವಾಗಿ ಇವತ್ತಿರತಕ್ಕಂತ ಪರಿಸ್ಥಿತಿ ಅದು. ಅದರಿಂದ ಹೇಳಿದೆ ಅದಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಾವು ಫೋಟೋ ಡಿಸ್ಪ್ಲೇ ಮಾಡ್ತೀವಿ. ಕ್ಯಾಬಿನೆಟ್ ಮಂತ್ರಿಗಳ ಪಟ್ಟಿ ಕೊಟ್ಟಿದ್ದಾರಂತೆ. ಯಾರೆಲ್ಲ ಇರಲಿದ್ದಾರೆ ಮೋದಿ 3.0 ಸರ್ಕಾರದ ಒಳಗೆ ಅನ್ನೋದ್ರ ಪಟ್ಟಿ ಅದು ಅನ್ನೋ ಮಾಹಿತಿ ಸದ್ಯಕ್ಕೆ ಬಂದಿದೆ. ಭಾನುವಾರ ಸಂಜೆ ಪದಗ್ರಹಣ ಕಾರ್ಯಕ್ರಮ ಆಗತ್ತೆ ಅನ್ನೋದು. ರೈಟ್. ಚರ್ಚೆ ಇವತ್ತಿಗೆ ನಿಲ್ಲೋದಿಲ್ಲ. ಇನ್ನು ಭಾನುವಾರ ಪದಗ್ರಹಣ ಅಂತಂದ್ರೆ ಇನ್ನು 10 ಆಯಾಮದಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆ ಆಗೋದು ಬಾಕಿ ಉಳಿದಿದೆ. ಅನುಮಾನ ಇರೋದು ಈ ಮೈತ್ರಿಯ ಆಯಸ್ ಎಷ್ಟು ಅಂತ ಹೇಳಿ. ನನ್ನ ಹತ್ರ ಇವತ್ತಿನ 30 ಸೆಕೆಂಡ್ ಅಂಶಕ್ಕೆ ಇಲ್ಲಾಂದ್ರೆ ಅದು ಇದಾಗುತ್ತೆ, ಸಮಸ್ಯೆ ಆಗುತ್ತೆ. ಇನ್ನೊಂದು ರೀತಿ ನೀವು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಆದಂತ ವಿಚಾರ ಅದು. ಯಾಕಂದ್ರೆ ಇಡೀ ನಮ್ಮ ಸಂವಿಧಾನದಲ್ಲಿ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಮತಧರ್ಮದ ಪ್ರಶ್ನೆನೇ ಇರಲಿಲ್ಲ. ಆ ತರದ ಪ್ರಶ್ನೆ ತಂದವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಈಗೇನಾಗುತ್ತೆ, ಭಾರತದ ವ್ಯವಸ್ಥೆ ಬಗ್ಗೆ ನೀವು ಒಪ್ತೀರಿ ಸರ್? ನನ್ನ ಹತ್ರ ಸಮಯ ದೇವರಾಣೆ, ನನ್ನ ಹತ್ರ ಸಮಯ ಇರೋದಿಷ್ಟೇ ಸರ್. ಕಮರ್ಷಿಯಲ್ ಮೀರಿ ನನ್ನ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾರಿ ನಾನು ಇವತ್ತಿನ ಸಮಯ ಚರ್ಚೆ, ನಾಳೆನೂ ಇದೆ ಚರ್ಚೆ. 10 ಸೆಕೆಂಡ್ ಏನಾಗುತ್ತೆ ಮುಂದಕ್ಕೆ ಅಂತಂದ್ರೆ ಇದು ಈ ಕೂಟ ಇದೆಯಲ್ಲ, ಎನ್ ಡಿ ಎ ಕೂಟದ ಅಂತರ್ಗತ ವೈರುಧ್ಯ ಅಂತ ಹೇಳಿದ್ನಲ್ಲ. ಇಂಥ ಸಮಸ್ಯೆಗಳು ಖಂಡಿತವಾಗಿ ಈ ಮೋದಿ ಸರ್ಕಾರದ ದಿಕ್ಕನ್ನು ರೂಪಿಸುತ್ತದೆ. ನಮ್ಮ ದೇಶದ ವ್ಯವಸ್ಥೆ ಇನ್ ಕೇಸ್ ಏನಾದ್ರೂ ಶಾಸಕಾಂಗದಿಂದ ತಪ್ಪು ನಿರ್ಧಾರವಾದ್ರೆ ಅದನ್ನ ಮಾನಿಟರ್ ಮಾಡಲಿಕ್ಕೆ ನ್ಯಾಯಾಲಯದ ವ್ಯವಸ್ಥೆಗಳಿದೆ. ಹಾಗೆ ಅದೆಲ್ಲಕ್ಕಿಂತ ಮೀರಿ ಪ್ರಜೆಗಳ ಕೈಯಲ್ಲೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಇದೆ. ಅಂಥ ಬ್ಯೂಟಿಫುಲ್ ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ನಾವಿದ್ದೀವಿ. ಯಾವುದೇ ಸರ್ಕಾರ ಬಂದರೂ ಕೂಡ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವಷ್ಟು ಪ್ರಾಜ್ಞ ಮತದಾರ. ಅಷ್ಟು ಹೇಳ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.